ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಉತ್ಕರ್ಷ್, ವಾಂಗ್ಚುಕ್, ಸೋನಂ ವಾಂಗ್ಚುಕ್ ದೇಶದ್ರೋಹಿ ಅಲ್ವಾ? ನಾನು ಹೇಳಿಲ್ಲ. ಕಾಂಗ್ರೆಸ್ ಅವರು ನೋಟಿಸ್ ಕೊಟ್ಟಿದ್ದಾರೆ 2007ರಲ್ಲಿ. ನಾನು ಹೇಳಿಲ್ಲ. ಅವ್ರು ಇರ್ಲಿ ಬಿಡಿ, ನೀವ್ ಹೇಳಿ. ಖಂಡಿತವಾಗ್ಲೂ ಆಂಟಿ ನ್ಯಾಷನಲ್ ಸೆಂಟಿಮೆಂಟ್ಸ್ ಇತ್ತು ಅವ್ರಿಗೆ. ಅಲ್ಲ, ಒಂದ್ ನಿಮಿಷ. ಇದೇ ಸೋನಂ ವಾಂಗ್ಚುಕ್ ಹೇಳಿದ್ರು ಚೈನಾದವರು ನಮ್ಮ ಮೇಲೆ ಇನ್ವೈಡ್ ಮಾಡಿದ್ರೆ ನಾವು ಸ್ಟಾಪ್ ಮಾಡೋದಿಲ್ಲ, ಸಹಕಾರ ಕೊಡ್ತೀವಿ. ಹಾಗಾದ್ರೆ ನ್ಯಾಷನಲ್ ಆಂಟಿ ನ್ಯಾಷನಲ್ ನೀವು ಹೇಳಿ. ಈ ದೇಶದ ಚೀರ್ಬೇಡ್ರಿ. ನೀವು ಹೇಳ್ಬೇಕು ನ್ಯಾಷನಲ್ ಆಂಟಿ ನ್ಯಾಷನಲ್. ನಾನು ಹೇಳ್ತೀನಿ, ಮುಗಿತಾ? ನಾನು ಹೇಳ್ತೀನಿ, ಇಸ್ ಈ ನ್ಯಾಷನಲ್ ಆರ್ ಆಂಟಿ ನ್ಯಾಷನಲ್? ಮುಗಿತಾ? ಹೇಳಿ ಆಯ್ತಲ್ಲ, ಸುಮ್ಮನೆ. ಈ ದೇಶದ ಪ್ರಧಾನಿಗಳಾದಂತಹ ನರೇಂದ್ರ ಮೋದಿ ಅವರು, ಈ ದೇಶದ ಗೃಹ ಸಚಿವರಾದಂತಹ ಅಮಿತ್ ಶಾ ಅವರು ನಾಳೆ ಒಂದು ಪ್ರೆಸ್ ಮೀಟ್ ಮಾಡಿ ನೋಡಿ, ಸೋನಂ ವಾಂಗ್ಚುಕ್ ಒಬ್ಬ ದೇಶದ್ರೋಹಿ, ಫಿನಿಶ್ ಮಾಡ್ಬಿಡಿ. ದೇಶದ್ರೋಹಿ ಆತ ಏನು 21 ದಿನಗಳಿಂದ ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ದಾನೆ, ಆತ ದೇಶದ್ರೋಹಿ. ಈ ಭಾರತ ದೇಶದ ಸಾರ್ವಭೌಮತ್ವ ಮಧ್ಯ ಮಾತಾಡಬೇಡಿ. ಆಡಿಯೋ ಮ್ಯೂಟ್ ಮಾಡ್ರಿ, ಬರೀ ಚೀರ್ತಾರ. ವಿಷಯ ಅಲ್ಲ, ಹೇಳಕ್ ಬಿಡ್ರಿ. ನೀವು ಇಷ್ಟೊತ್ತನ ನೀವು ಹೊಯ್ಕೊಂಡ್ರಿಲ್ಲ, ನಾನು ಹೊಯ್ಕೊಳಕ್ ಬಿಡ್ರಿ. ಈ ದೇಶದ ಸಾರ್ವಭೌಮತ್ವ, ಅಖಂಡತೆ ಮತ್ತು ಸುರಕ್ಷತೆಗೆ ಧಕ್ಕೆ ತರ್ತಾ ಇರುವಂತಹ ಅತಿ ದೊಡ್ಡ ಮಹಾನ್ ದೇಶದ್ರೋಹಿ ಈತ ಚೈನಾ ಏಜೆಂಟು. ಈತ ಈ ದೇಶವನ್ನ ಚೈನಾಗೆ ಮಾರುವಂತಹ ಹುನ್ನಾರ ಮಾಡ್ತಾ ಇರುವಂತಹ ಟೆರರಿಸ್ಟು ಅಂತ ನಾಳೆ ನರೇಂದ್ರ ಮೋದಿ ಅವರು, ಅಮಿತ್ ಶಾ ಅವರು ಹೇಳಬೇಕು, ಓಪನ್ ಆಗಿ ಬಂದು ಹೇಳಬೇಕು. 1 ನಿಮಿಷನೂ ಸಫ್ದರ್ಜಂಗ್ ಆಸ್ಪತ್ರೆಯಲ್ಲಿ ಅವ್ರನ್ನ ಬಿಡಬಾರ್ದು, ಎತ್ತಾಕೊಂಡು ಹೋಗಿ ಜೈಲಿಗೆ ಹಾಕಿ ನೇಣಿಗೆ ಹಾಕ್ಬೇಕು ಅವ್ರನ್ನ. ಆವಾಗ ಉತ್ಕರ್ಷ್ ನೀವ್ ಹೇಳಿದ ಮಾತನ್ನ ಏನ್ ಕೊಟ್ಟಿದೆ ನಿಮ್ಗೆ ಕೋರ್ಟು? ಅವ್ರ ವಿರುದ್ಧ ಏನ್ ಕೊಟ್ಟಿದೆ ಕೋರ್ಟು? ನೋಡಿ, ಅಲ್ಲ, ಕೋರ್ಟ್ ಏನ್ ಕೊಟ್ಟಿದೆ ರೀ? ಬಚಾವ್ ಮಾಡಿ ಅಂತ ನಿಮ್ಗೆ ತಪಾಸಣೆ ಹಾಕಿದೆ. ಕೇಂದ್ರ ಸರ್ಕಾರ ನಿಮ್ಗೆ ಉಗಿದಿದೆ, ಕೇಂದ್ರ ಸರ್ಕಾರಕ್ಕೆ ಉಗಿದಿದೆ. ಇವರ ಹಿನ್ನೆಲೆ ಏನು, ಇವರ ವಿಚಾರ ಏನು ಸ್ಪಷ್ಟವಾಗಿ ಗೊತ್ತಿದೆ ಬಿಡಿ. ಏನ್ ಗೊತ್ತಿದೆ? ರಾಷ್ಟ್ರೀಯವಾದಿಗಳು ತುಕಡೆ ತುಕಡೆ ಗ್ಯಾಂಗ್ ಇದೆ ಟೂಲ್ ಕಿಟ್ ನಿಮ್ದು. ಯಾರು ಈ ಸರ್ಕಾರದ ವಿರುದ್ಧ ಮಾತಾಡ್ತಾರೋ ಟೂಲ್ ಕಿಟ್, ಸಹಕಾರ ಕೊಡ್ತಾ ಇದ್ದಾರೆ. ದೇಶದ್ರೋಹಿಗಳು ಬರಬಾರ್ದು ಅಂತ ಹೇಳಿದಂತ ಅರವಿಂದ್ ಕೇಜ್ರಿವಾಲ್ ಅದಕ್ಕೆ ಇವತ್ತು ಜನ ರೊಚ್ಚಿಗೆದ್ದಿದ್ದಾರೆ. ಈ ಧೋರಣೆಗೆ ಮೇಡಮ್, ನನಗೆ ಒಂದೆರಡು ಸರ್, ಒಂದ್ ನಿಮಿಷ ಸುಮ್ಮನೆ ಇರಿ. ಮೇಡಮ್, ಈ ದೇಶದಲ್ಲಿ ಯಾವುದೇ ಒಂದು ಹೋರಾಟ ಬಂದಾಗ ನೂರಾರು ಡೈವರ್ಷನ್ ಫ್ಯಾಕ್ಟರ್ ತರಬಹುದು. ಈಗ ದೇಶದ್ರೋಹಿ, ನೀವು ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡ್ತಿದ್ದೀರಾ ಏನು ಅಂತ ಮೇಡಮ್. ಬಟ್ ಇವತ್ತು ಹೇಳ್ತಾ ಇರೋದು, ಅವ್ರೇನ್ ಹೇಳ್ತಿದಾರೆ ಅಂದ್ರೆ, ಈ ಸ್ವರಾ ಭಾಸ್ಕರ್ ಆಗಿರ್ಬೋದು ಅಥವಾ ಪ್ರಕಾಶ್ ರೈ ಆಗಿರ್ಬೋದು, ಇವರೆಲ್ಲರೂ ಕೂಡ ಇವ್ರು ಆಂಟಿ ನ್ಯಾಷನಲ್ಸ್, ಇವರು ದೇಶದ್ರೋಹಿಗಳು, ಎಲ್ಲರೂ ದೇಶದ್ರೋಹಿಗಳು, ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ಹಂಗಾಗಿ ಅವರು ದೇಶದ್ರೋಹಿ ಅಂತ. ಈಗ ನಾವು ಸಪೋರ್ಟ್ ಮಾಡ್ತಾ ಇರೋದು ನಾವು ದೇಶದ್ರೋಹಿ. ಅವ್ರು ಹೇಳಿದ್ರೆ ಸೀನಿಯರ್ ಜರ್ನಲಿಸ್ಟ್. ಎಸ್, ಈಗ ಅವಯ್ಯ ಮಾಡ್ತಾ ಇದ್ದಾನಲ್ಲ, 1 ನಿಮಿಷ ತಡ್ರಿ. ಅವಯ್ಯ ಯಾರು ಸೋನಂ ವಾಂಗ್ಚುಕ್ ಮಾಡ್ತಾ ಇದಾರಲ್ಲ ಹೋರಾಟಕ್ಕೆ ನಾನು ಬೆಂಬಲ ಕೊಡ್ತೀನಿ. ಸೊ ನಾನು ದೇಶದ್ರೋಹಿ, ಐ ಆಮ್ ರೆಡಿ ಟು. ಅಲ್ಲ, ನಾನು ದೇಶದ್ರೋಹಿ ಸರ್, ನೀವು ದೇಶದ್ರೋಹಿನಾ? ಈ ವಿಚಾರದಲ್ಲಿ ನೀವು ದೇಶದ್ರೋಹಿ. ಈ ವಿಚಾರದಲ್ಲಿ ಯಾರು ಮಾತಾಡ್ಬೇಡಿ ನಿಜಾಮ್. ಈ ವಿಚಾರದಲ್ಲಿ ನಾನು ಕೇಳ್ತಿರೋ ಪ್ರಶ್ನೆಗೆ ಉತ್ತರ ಕೊಡಿ. ನೀವ್ ಹೇಳಿ ಸರ್. ಅಲ್ಲ, ನೀವು ವಾಂಗ್ಚುಕ್ ಅವ್ರಿಗೆ ಸಪೋರ್ಟ್ ಮಾಡ್ತೀರಾ? ಖಂಡಿತ ಮಾಡ್ತೀನಿ. ಹಾಗಾದ್ರೆ ನೀವು ದೇಶದ್ರೋಹಿನಾ? ಅದಕ್ಕೆ ದ್ರೋಹಿ ಆಗೋದಾದ್ರೆ ಅದನ್ನ ಒಪ್ಕೊಳಕ್ ರೆಡಿ ಇದ್ದೀನಿ. ಸುಭಾಷ್ ಸರ್, ನೀವು ಸುಭಾಷ್ ಸರ್ ಅವ್ರು ಬಿಡಿ, ಅವ್ರ ಟರ್ನಲ್ಲಿ ನಾವು ನಂಬ್ರಾಸ್ ಮಾಡಕ್ ಇಷ್ಟಪಡಲ್ಲ. JDS ಬಗ್ಗೆ ನಂಗೆ ಗೌರವ ಇದೆ. ಎಸ್ ಸುಭಾಷ್ ಸರ್, ನೀವು ವಾಂಗ್ಚುಕ್ ಅವ್ರಿಗೆ ಸಪೋರ್ಟ್ ಮಾಡ್ತಿರೋದ್ರಿಂದ ನೀವು ದೇಶದ್ರೋಹಿ ಆಗ್ತೀರಾ? ನೀವು ದೇಶದ್ರೋಹಿ ಆಗಕ್ಕೆ ರೆಡಿ ಇದ್ದೀರಾ? ರಾಧಾ, ಇವತ್ತು ಒಂದು ಅರ್ಥ ಮಾಡ್ಕೊಳ್ಬೇಕು, ಬಿಜೆಪಿ ಅವರು ಹೋಗಿ ಸುಭಾಷ್ ಅವರೇ, ನಾನು ಹೇಳ್ತೀನಿ, ಅದಕ್ಕೆ ಉತ್ತರ ಹೇಳ್ತಾ ಇದ್ದೀನಿ. ಬಿಜೆಪಿ ಇವತ್ತು ಪರಿಸ್ಥಿತಿ ಹೆಂಗಿದೆ ದೇಶದೊಳಗಡೆ ಅಂದ್ರೆ, ಬಿಜೆಪಿ ಅವರು ಯಾರಿಗಾದ್ರೂ ದೇಶದ್ರೋಹಿ ಅಂದ್ರೆ ಅದರ ಅರ್ಥ ಅವರು ದೇಶಭಕ್ತರು ಅಂತ. ಇದನ್ನ ಮೊದಲು ಎಲ್ಲರೂ ಅರ್ಥ ಮಾಡ್ಕೊಳ್ಳಿ. ಬಿಜೆಪಿ ಅವ್ರು ಯಾರಾದ್ರೂ ದೇಶದ್ರೋಹಿ ಕರೆದ್ರೆ ಪಾಠ ಕಲಿಸ್ತಾ ಇದ್ದಾರೆ ಪ್ರತಿಯೊಬ್ಬರಿಗೂ. ಸುಭಾಷ್ ಸರ್, ದಯವಿಟ್ಟು ಕುತ್ಕೊಳ್ಳಿ ಮೊದಲು. ಅಲ್ಲಲ್ಲ, ನನಗೆ ನೋಡಿ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ. ಈಗ ಅವರು ಬಿಟ್ಬಿಡೋಣ, ವಾಂಗ್ಚುಕ್ ಅವರು ದೇಶದ್ರೋಹಿ, ಅವ್ರು ಕೇಳಲ್ಲ, ನಾವು ಕೇಳ್ತೀವಿ. ನೀವು ಪ್ರಧಾನಮಂತ್ರಿ, ಇವರು ಧರ್ಮೇಂದ್ರ ಪ್ರಧಾನ ಅದನ್ನ ಹೇಳಿದೆ, ಕೇಳಿಸ್ಕೊಳ್ಳಿ ಸರ್ ದಯವಿಟ್ಟು. ಯಾರ್ಯಾರು ಅಜೆಂಡಾ ಕರ್ಕೊಬಂದಿ ನೀತಿ ವಿಷಯದಲ್ಲಿ ಇವತ್ತು ದೇಶದ ವಿದ್ಯಾರ್ಥಿಗಳು ಮತ್ತೆ ಯುವಕರು ಮೋಸ ಹೋಗಿಲ್ಲ ಮೇಡಮ್. ಇವತ್ತು ನೀವು ಇನ್ಸ್ಟಾಗ್ರಾಮ್ ತೆಗೆದು ನೋಡಿ,
ಪ್ರಜ್ಞಾವಂತ ಡಾಕ್ಟ್ರುಗಳು ಈ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಬಗ್ಗೆ ಮಾತಾಡ್ತಾ ಇದ್ದಾರೆ. ಇವತ್ತು ನೀತಿ ನೈತಿಕತೆ ಬಗ್ಗೆ ಇಲ್ಲಿ ಭಾಳ ಚರ್ಚೆ ಬಂತು. ನಾನೊಂದು ಎಕ್ಸಾಂಪಲ್ ಹೇಳಕ್ಕೆ ಇಷ್ಟಪಡ್ತೀನಿ ಮೇಡಮ್. ಇವತ್ತು ಆಡಳಿತದಲ್ಲಿರುವಂಥ ಕೇಂದ್ರ ಸರ್ಕಾರ ಅವರು ಪ್ರಧಾನಮಂತ್ರಿ, ಬರೀ BJP ಅವ್ರಿಗೆ ಪ್ರಧಾನಮಂತ್ರಿ ಅಲ್ಲ, ಇಡೀ ದೇಶದವ್ರಿಗೆ ಪ್ರಧಾನಮಂತ್ರಿ. ಇವತ್ತು ರಾಮಾಯಣದಲ್ಲಿ ಅರ್ಜುನ ಕರ್ಣನ ವಿರುದ್ಧ ಯುದ್ಧ ಮಾಡಕ್ ಬಂದಾಗ ಅರ್ಜುನ ಹತ್ರ ಪ್ರಶ್ನೆ ತಗೋಬರ್ತಾನೆ. ಅರ್ಜುನ ತಗೋಬರ್ತಾನೆ ಕೃಷ್ಣನ ಹತ್ರ, ನಮ್ಮ ಅಣ್ಣ ಅವನು, ಇವಾಗ ನಾನು ಹೆಂಗೆ ಬಿಲ್ಲು ಬಾಣ ಅವನಿಗೆ ಬಿಡ್ಲಿ ಅಂತೇಳಿ. ಆಗ ಶ್ರೀಕೃಷ್ಣ ಹೇಳೋದು, ಇದು ನ್ಯಾಯ ಅನ್ಯಾಯದ ವಿರುದ್ಧ ನಡೀತಿರುವಂಥ ಯುದ್ಧ, ನ್ಯಾಯದ ಪರ ನೀನು ನಿಲ್ಲಬೇಕು, ಧರ್ಮದ ಪರ ನಿಲ್ಲಬೇಕು ಅಂತ ಹೇಳಿದ್ರೆ ನೀನು ಯುದ್ಧ ಮಾಡಲೇಬೇಕು, ಕರ್ಣನ ಸೋಲಿಸ್ಲೇಬೇಕು ಅಂತ. ಮೇಡಮ್, ನೀವು ಆ ಮೆಸೇಜ್ ಓದಿದ್ರಲ್ಲ, ನಂಗೆ ಯಾವತ್ತೂ ಕಾಡುವಂಥ ಒಂದು ಪ್ರಶ್ನೆ ಮೇಡಮ್. ಈ ದೇಶದಲ್ಲಿ ಇನ್ನೂ 18 ವರ್ಷ 20 ವರ್ಷ ಮಕ್ಳಿಗೆ ತುಂಬಿಲ್ಲ, ಅವ್ರು ಇನ್ನೂ ಪ್ರಜೆಗಳಾಗಬೇಕು. ಅಂಥ ಮಕ್ಕಳು ಒಬ್ಬರಾದ್ಮೇಲೆ ಒಬ್ಬರು ಸೂಸೈಡ್ ಮಾಡ್ಕೋತಾ ಇದ್ದಾರೆ. ನಮ್ಮ ದೇಶದ ಪ್ರಧಾನಮಂತ್ರಿಗಳು ಒಂದು ಮಾತು ಹೇಳಿಲ್ವಲ್ಲ ಮೇಡಮ್. ಇವತ್ತು ಬರ್ತಡೇ ವಿಶ್ ಮಾಡಿದ್ರು, ಮಕ್ಕಳ ನಮ್ಮಿಂದ ಒಂದು ಮಿಸ್ಟೇಕ್ ಆಗಿದೆ, ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ, 21 ಜನ ಮಕ್ಕಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಯಾರು ಆತ್ಮಹತ್ಯೆ ಮಾಡ್ಕೋಬೇಡಿ, ನಾನು ನಿಮ್ಮ ಜೊತೆ ಇದ್ದೀನಿ, ನಾವು ಮತ್ತೆ ಪರೀಕ್ಷೆಗಳನ್ನ ಕಂಡಕ್ಟ್ ಮಾಡ್ತಾ ಇದ್ದೀವಿ, ನಿಮ್ಮ ರಕ್ಷಣೆ ನಮ್ಮ ಹೊಣೆ ಅಂತ ಒಂದು ಸಾಂತ್ವನದ ಮಾತು ಹೇಳಿಲ್ವಲ್ಲ ಮೇಡಮ್. ಇದು ನನ್ನನ್ನು ಭಾಳ ಕಾಡುತ್ತೆ ಅಂತ ಅನಿಸುತ್ತೆ ಮೇಡಮ್. ಇವತ್ತು ಸೋನಮ್ ವಾಂಗ್ಚುಕ್ ಹೆಂಗೆ, ಅವ್ರ ಜೊತೆ ಹೋರಾಟ ಮಾಡ್ತಿರೋರು ಹೆಂಗೆ ಅನ್ನೋದು ತುಂಬ ದೊಡ್ಡ ಚರ್ಚೆ ಆಗಬಾರ್ದು ಅಂತ ನನಗನ್ಸುತ್ತೆ.